ರಮಾನಾಥ್ ರೈ ಸಾಬು ಆಕಡು ಅಯ್ಲಿ ಬ್ಯಾರಿ ಭಾಷೆಲೆ ಪಲ್ಕ ಬರ್ರಿ ಚೆಂದಿಟ್ಟು ನಂಗೆ ಮೈದಿನ ಹಾಕವಡ ಚೆಂದಿಟ್ಟು ಆಯ್ಡು ಮೈದಿನಾಕ ಭಾಷಣ ಹಾಕೋ ನಿಂತ ಐಲ್ ಚೆಂತೆ ನಾನು ಭಾಷಣ ಹಾಕಿಲ್ಲ ನಂದು ಎಲ್ಲ ಭಾಷಣ ವಿಷಯ ಎಲ್ಲ ರಮಾನಾಥ್ ರೈ ಸಾಬು ಗೊಂತುಂಡು ಸಮಾರೋಪ ಭಾಷಣತ್ಲ ಇಲ್ಲಿ ನಂಡ ಪಲಕ್ಕೂ ಇನ್ಕ್ಲೂಡ್ ಹಾಕಡು ಚಂದ್ರೆ ನಂಗಲ ಜಂಡೆ ಬೇಡಿಕೆ ಇಪ್ಪ ಉಸ್ತುವಾರಿ ಸಚಿವರೊಟ್ಟುಗುಲ್ಲದು ಒಂದು ಮೈಕಾಲ್ತ ಆಕಾಶವಾಣಿಲಿ ಕೂಡಲೇ ಬ್ಯಾರಿ ವಾರ್ತೆ ಸ್ಟಾರ್ಟ್ ಹಾಕೋನು ಮಡಿಕೇರಿ ಲಾವುಡ್ ಉಂಟಾಯಂಗೆ ಮೈಕಾಲ್ತಲಿಂದ್ರೆ ಈ ಕಾವುಲ್ಲ ಬಾರಿ ಸಿಂಪಲ್ ಕ್ವಶನ್ ಅದು ನಂಗೆ ಆಕಾಶವಾಣಿ ನಂಗೆ ಸುಮಾರು ಬಟ್ಟ ಚಂದ್ರಡಂಗ ಜನ್ನೇಡವರು ಸ್ವರ ಎಂದ್ರೋ ಚಂದಂಗೆ ರಮನಾಥ್ ಸಾಹೇಬ್ರು ನಗಲದು ಈ ತುಳು ಭಾಷೆ ಮೂರನೇ ತೃತೀಯ ಭಾಷೆ ಆಯಿತು ಕರ್ನಾಟಕ ಸರ್ಕಾರತ್ತು ಶಿಕ್ಷಣ ಇಲಾಖೆಯಲ್ಲಿ ಬಂದರೆ ಕೊಂಕಣಿ ಬಂದರೆ ಕೊಂಕಣಿ ನಂಗೆ ಮುಂಜಾನೆ SSLC ಪರೀಕ್ಷೆ ಸಮೇತ ಎಲ್ದಿರಾರು ಹಂಗಲ್ಲ ಟೆಕ್ಸ್ಟ್ ಬುಕ್ ಎಲ್ಲ ರೆಡಿ ಆಯ್ಡು 6ನೇ ಕ್ಲಾಸ್ 10ನೇ ಕ್ಲಾಸ್ ತೋಲು ಅದೇ ಪೋಲ ತುಳು ಭಾಷೆ ಅದೊಂದು ಟೆಕ್ಸ್ಟ್ ಬುಕ್ ರೆಡಿ ಆಯ್ಡು ಪರೀಕ್ಷೆ ಇನ್ನು ಎಲ್ದು ನಂಗೆ ಬ್ಯಾರಿ ಭಾಷೆ ಸರ್ಕಾರಿ ಶಾಲೆಯಲ್ಲಿ ಮೂರನೇ ತೃತೀಯ ಭಾಷೆ ಆಯಿತು ಜಾರಿಗೆ ಕೊಮ್ಮರಗೂ ಐಲಿ ನಂಗೆ ಹೆಲ್ಪ್ ಹಾಕೋನು ಚಂದಿಟ್ಟು ನಾನು ಕೇಟೊಂಡಿಲ್ಲ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರ್ಕಾತು. ಒಯ್ದಿನಾಕ ಚೊಂತ ನಿನ್ನ ಬ್ಯಾರಿ ಭಾಷೆಯಲ್ಲಿ ಮುಂಡೋನುಂಟು ಬ್ಯಾರಿ ಭಾಷೆಯಲ್ಲಿ ಪಲಕ ಬರೆಯೋನು ಗೊತ್ತಿಲ್ಲ ಕಷ್ಟ ಅವಡು ಆದೇಶ ಹೈಕಮಾಂಡ್ ಆಯ್ಡು ನಂಗೆ ಕಡ್ಡಾಯ ಮುಂಡೋನೆ ನಾನು ಪಲಕ ಬರೆಯುವತ್ತು ಏರಕೊರಡೆ ಆಂಗಿಲ್ ಎಲ್ಲ ನಿಂಗೆ ಮಾಪ ಹಾಕೋನು ನಂಗೆ ಕಷ್ಟ ಅವಡು ನಂಗೆ ನಕ್ಕ ನಿಕ್ಕ ಪಲಕ ಬರೀಡೆ ನನ್ನ ರಾಯತ್ ಎಲ್ಲ ಹಾಳು ಮಾಡಿಬಿಟ್ಟು ನಾನು ಪಲಕ ಬರೀಡೆ ಮತ್ತೆ ಭಾಷಣ ಹಾಕೋನಿಗೂ ತೆಲ್ಲ ಕಷ್ಟ ಅವಡು ಭಾರಿ ಸಂದೋಳುತ್ತೆ ವಿಷಯ ಸ್ಟೇಜಿಲ್ ಬೆಚ್ಚೆ ಎಲ್ಲ ಬಿರ್ನರ್ ಮಾರ್ಗೆ ಅಸ್ಲಾಂ ಅಲೇಕ್ ಚೊಲ್ಲಿಟ್ಟು ನಾನು ಜಂಡು ಪಲಕ್ಕ ಚೊಳ್ಳೆ ಈ ಮೈಕಲ್ಲ ಚೊನ್ನಂಗಿಲ್ಲ ಮಂಗಳೂರು ದಕ್ಷಿಣ ಕನ್ನಡ ಚೊನ್ನಂಗಿಲು ಏರ ಬ್ಯಾರಿ ಮಾರು ಉಳ್ಳೆಯವರು ರಾಯ ನಂಡೆ ಹಿತಚಿಂತಕರು ಬ್ಯಾರಿಂಗ ಏರೊಲ್ಲಾರು ನಂಡೆ ಹಿತಚಿಂತಕರು ನಂಡೆ ಕಾನ್ಸ್ಟಿಟ್ಯೂನ್ಸಿ ಬಂಟ್ವಾಳ ಚೊನ್ನಂಗಿಲು ഒരു 50% ಬ್ಯಾರಿ ಭಾಷೆ ಪಲಕ ಬರೀಡೆ ಆಳು ಉಳ್ಳೆ ഒരു ಕಾನ್ಸ್ಟಿಟ್ಯೂನ್ಸಿ 6 ಪಟ್ಟ ನಾನು അവിടെ MLA ಆಯ್ಡೆ ಅದಕ್ಕೆ ಎಲ್ಲ ನಂಗೆ ಸಪೋರ್ಟ್ ಹಾಕಿ ಆಳು ಚೊನ್ನಂಗಿಲ್ ನಿಂಗೆ ಮುಸ್ಲಿಂ ಆಳು ಮಾರು ನಂಗೆ ಫುಲ್ ಸಪೋರ್ಟ್ ಹಾಕಿ ಅದು ಆ ಸಪೋರ್ಟ್ ನಾನು 6 ಪಟ್ಟ ನಾನು MLA ಆಯ್ಡೆ ಆ ಬಂಟ್ವಾಳ ಕಾನ್ಸ್ಟಿಟ್ಯೂನ್ಸಿಲಿ ನಂಗೆ ഒരു ಸಾಮರಸ್ಯದ ಜೀವನ ಹಾಕೋಣಗೂ ನಾನು ಎಲ್ಲರ ഒരു ಪಿರ್ಸ ಕಾಟಿಟ್ಟು ನಾನು ಎಲ್ಲ ಸೊರ ಹಾಕೊಂಡುಳ್ಳೆ ഇവിടെ ഈ ഒരു പ്രോഗ്രാമുകൾ ಬರನು ಚೊನ್ನಿಟ್ಟು ನಾನು ഒരു ಕಡ್ಡಾಯವಾಯಿಟ್ಟು ಬರನು ಚೊನ್ನಿಟ್ಟು ನಾನು ನಂದೆ ಬೇರೆ ನಂದೆ ರಾಯತ್ ನಿಗದಿತ ಪ್ರೋಗ್ರಾಮ್ ಎಲ್ಲ ಇಂತು ಅದೆಲ್ಲ ನಾನು ಆ ಪ್ರೋಗ್ರಾಮಿಗೆ போயிட்டு ഇവിടെ ಬರುമ്പോತ್ತಿಗೂ ತೆಲ್ಲು ಪಾರ್ತಿತ್ತು ನಿಂಗೆ ಅದಕ್ಕೆ ಕ್ಷಮ ಹಾಕೋನು ನಾನು 3 ಗಂಟೆಗೆ ಈ ಪ್ರೋಗ್ರಾಮ್ ಶುರು ಆಡೆ ಆ ಸಂದರ್ಭತ್ತು ನಾನು ഇവിടെ ಇಕ್ಕೋ ನಿಂತು ನನಗೆ ഇവിടെ ಇಕ್ಕೋನಿಗೂ ತೆಲ್ಲು ಕಷ್ಟ ಆಯ್ಡು ನಿಂಗೆಲ್ಲ ನಂಗೆ ಕ್ಷಮ ಹಾಕೋನು ಅಂತ ಚೆನ್ನಿಟ್ಟು ನಾನು ಕೇಟೊಂಡುಳ್ಳೆ ಬ್ಯಾರಿ ಭಾಷೆ ஒரு ಚಂದತ್ತೆ ಭಾಷೆ பூப்போல ಇಕ್ಕಡೆ ஒரு ಪಲಕ ಪರಿಯೋನಿಗೂ ನಲ್ಲ ஒரு ರಸ ಉಂಟು ಅದಲ್ಲಿ ஒரு நல்ல ಭಾಷೆ ಇದು ஒரு ಅಕಾಡೆಮಿ ಆಕೆ ಪಿನ್ನೆ ಈ ಬ್ಯಾರಿ ಸಾಹಿತ್ಯ ಕ್ಷೇತ್ರದ ಕೆಲಸ ಸ್ವರ ಹಾಕಿ ಉಂಟುಳ್ಳೆ ಚೊಮ್ಮೆ ಹಾಲು ಮಾರ್ಗ ಈ ಸನ್ಮಾನ പിന്നെ ಎಲ್ಲ ಪುರಸ್ಕಾರ ಇದೆಲ್ಲ ಕೊಡುಕಡೆ ಅಂದರೆ ಚೆನ್ನಾಗಿ ಒಂದು ಪ್ರಚೋದನೆ ಆವಟ್ಟುಂಟು ಈ ಕಾರ್ಯಕ್ರಮ ಈ ಪ್ರಚೋದನೆ ಆಯಿತು ಈ ಭಾಷೆ ಅದು ಅದು ಉಳ್ಯೋನು
ಅದೆಲ್ಲ ನಲ್ಲ ಉಂಟು. ಈ ಒಂದು ಭಾಷೆ ನನ್ನ ಶಂಕರ್ ಚೊಂತು ಈ ಭಾಷೆ ಬಳಕೆ ಇಲ್ಲಾಂಟ ಆ್ಯಂಗ್ಲು ಅದು ನಾಶ ಉಂಟು. ಈ ಚಮ್ಮೆ ಭಾಷೆ ನಾಶ ಆಯ್ಡು ನಂತರ ಆಯ್ತು. ಈ ಮರಾಠಿ ಭಾಷೆ ಈ ನಾಯಕ ಮಾರು ಮರಾಠಿ ಭಾಷೆ ಮುಂದೊಂದು ನಿಂತು ಈ ಮರಾಠಿ ಭಾಷೆನೇ ಇಲ್ಲಪ್ಪ, ಅದು ನಾಶ ಆಯ್ಡು. ಹಂಗನೆ ಚೆರಿಯ ಭಾಷೆ ಎಲ್ಲ ಇದು ಅದರ ಬಳಕೆ ಕೊರಡಿ ಆಯ್ತು, ಅದು ನಾಶ ಆಡು. ಹಂಗನೆ ಬ್ಯಾರಿ ಭಾಷೆ ಅದು ಅವರು ನಾಶ ಚಾನ್ಸ್ ಇಲ್ಲ ಅಂತ ಚಲೋನಿಗೆ ಆವಲ್ಲ. ಆ ಸಬಲು ನಂಗೆ ಭಾಷೆ ಬಲಿ ಈ ಅದರ ಇಂಪ್ರೂವ್ಮೆಂಟ್ಗೆ ಆಯ್ತು. ನಂಗೆ ಇದು ஒரு ಮುನ್ನೋಲು போகணுன்ட்டு நாங்கள் எல்லாம் ಶ್ರಮ ಹಾಕೋಣ. ನಾನು ನಿങ്ങളെ ஒரு ಸಪೋರ್ಟ್ ಉಳ್ಳೇ ಚಂದ ஒரு ಪಲಕ್ಕ ನಾನು ಈ ಸಂದರ್ಭದ ಚಲೋ ನನಗೂ ನಾನು ಭಾಳ ಸಂತೋಷ ಇಷ್ಟಪಟ್ರೆ. ನಂಡೆ ಚೆಂಗಾಯಿ ಚೊಂತು ನಮ್ಮ ಮೊಹಮ್ಮದನಿ ನಂಗೆ ಅವರು ಮನವಿ ಗೌರ್ಮೆಂಟ್ಲು ಉಂಡು. ನಂಗೆ ஒரு ಮನವಿ ಯೂನಿವರ್ಸಿಟಿ ஒரு ಬ್ಯಾರಿ ಭಾಷೆ ஒரு ಪೀಠ ಬ್ಯಾರಿ ಭಾಷೆ ಅಧ್ಯಯನ ಪೀಠ ನಂಗೆ ಬೇನು நீங்கள் ಮಂತ್ರಿ உள்ளாரு நீங்கள் கவர்மெண்ட்ல அது சொன்னிட்டு அது ஆக்கி தரணுன்ட்டு ஒரு பழக்க சென்று நான் இன்ஷா அல்லா நான் அதுக்கு போல ಶ್ರಮ ಹಾಕಿಡೆಂಟು ஒரு ಭರವಸೆ ತಂದ್ರೆ. ಹಂಗನೆ ஒரு ಬ್ಯಾರಿ ಭವನ ಅವನುಂಟು ಚೆನ್ನೈ ಚೊಂತು ಬ್ಯಾರಿ ಭವನ ನಂಡೆ ಫುಲ್ಲು ಸಪೋರ್ಟ್ ಉಂಟು. ನಾನು ಅದಕ್ಕೆ ಶ್ರಮ ಹಾಕಿಡೆಂಟು ஒரு ಭರವಸೆ ಈ ಒಂದು ಸಮ್ಮೇಳನ ತಂದೆ. ಆತ್ಮೀಯ ಸ್ನೇಹಿತರೆ, ಬಹುಶಃ ಭಾಳ ಕಷ್ಟದಿಂದ ನೀವು ಬ್ಯಾರಿ ಭಾಷೆ ಮಾತಾಡಿದೆ. ನಾನು ಸಾಮಾನ್ಯವಾಗಿ ನಮ್ಮ ಮುಸ್ಲಿಂ ಸಮುದಾಯ ಬ್ಯಾರಿ ಸಮುದಾಯ ಜೊತೆ ನಾನು ಖಾಸಗಿಯಾಗಿ ಮಾತಾಡುವಾಗ ಇದೇ ಭಾಷೆಯಲ್ಲಿ ಮಾತಾಡ್ತೇನೆ. ಆದರೆ ವೇದಿಕೆಯಲ್ಲಿ ಭಾಷೆ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿ ಮತ್ತೆ ನಿಮ್ಮ ಕ್ಷಮೆಯನ್ನು ಯಾಚನೆ ಮಾಡಿಕೊಂಡು ಭಾಳ ಸಂತೋಷ ಆಗಿದೆ. ನೀವು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬೆಳಗಿಂದಲೂ ಒಂದು ಹಬ್ಬದ ವಾತಾವರಣ ಇತ್ತು ಅಂತೇಳಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಅದರ ಬಗ್ಗೆ ವೇದಿಕೆಯಲ್ಲಿ ಭಾಳಷ್ಟು ಪ್ರಮುಖ ಈ ಭಾಗದ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಭಾಳ ಉತ್ತಮವಾಗಿ ಮನ ಮುಚ್ಚುವ ರೀತಿಯಲ್ಲಿ ಮಾತಾಡಿದ್ದಾರೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾನು ಮೊದಲೇ ಹೇಳಿದಾಗೆ ಬಹುಶಃ ನಾನು ಪ್ರತಿ ಸಂದರ್ಭದಲ್ಲಿ ಬಹುಶಃ ಅಲ್ಪಸಂಖ್ಯಾತರಲ್ಲಿ ವಿಶೇಷವಾಗಿ ಈ ಬ್ಯಾರಿ ಸಮುದಾಯ ನನಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ನಾನೊಂದು ಎತ್ತರ ಸ್ಥಾನಕ್ಕೆ ಬರಲಿಕ್ಕೆ ಎಲ್ಲ ರೀತಿ ಸಹಕಾರ ಮಾಡಿದಂಥವರು ಅದು ಬ್ಯಾರಿ ಸಮುದಾಯದ ಮಂದಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಪ್ರತಿ ಚುನಾವಣೆಯಲ್ಲಿ ಬ್ಯಾರಿ ಭಾಷೆ ಮಾತಾಡ್ತಕ್ಕಂಥವರು ನಾನು ಸ್ಪರ್ಧೆ ಮಾಡಿದಾಗ್ಯೂ ಕೂಡ ಒಂದು ಜಾತಿಯ ಒಂದು ಭಾಷೆಯ ಪ್ರೀತಿ ಮನುಷ್ಯರಿಗೆ ಖಂಡಿತ ಇರ್ತದೆ ಮಾನವನಿಗೆ. ಆದರೆ ಆ ಜಾತಿ ಭಾಷೆಯ ಪ್ರೀತಿಯನ್ನು ಬಿಟ್ಟು ರಮನಾಥರಿಗೆ ಯಾವತ್ತೂ ಕೂಡ ಆ ಪ್ರದೇಶ, ಯಾಕಂತ ಹೇಳಿದರೆ ಮಂಗಳೂರಿನಲ್ಲಿ ಉಳ್ಳಾಲ ಕ್ಷೇತ್ರ ಮತ್ತು ನಮ್ಮ ಈಗ ಸುರತ್ಕಲ್ ಸಾಮಾನ್ಯ ಕ್ಷೇತ್ರ, ನನ್ನ ಕ್ಷೇತ್ರದಲ್ಲಿ ಕೂಡ ಅತ್ಯಂತ ಜಾಸ್ತಿ ಮುಸ್ಲಿಮರು ಬ್ಯಾರಿ ಭಾಷೆ ಇರ್ತಕ್ಕಂಥ ಒಂದು ದೊಡ್ಡ ಕ್ಷೇತ್ರ. ಬಹುಶಃ 50 ಭಾಗಕ್ಕಿಂತಲೂ ಹೆಚ್ಚು ಜನ ಮುಸ್ಲಿಮರು ಇರ್ತಕ್ಕಂಥ ಒಂದು ಕ್ಷೇತ್ರ, ಬ್ಯಾರಿ ಭಾಷೆ ಮಾತಾಡ್ತಕ್ಕಂಥ ಕ್ಷೇತ್ರ. ಸಾಮಾನ್ಯವಾಗಿ ಒಂದು ಸೆಕ್ಯುಲರ್ ಪಾರ್ಟಿಯವರು ತನ್ನ ಅಭ್ಯರ್ಥಿಯನ್ನು ನಿಲ್ಲಿಸುವಾಗ ನನ್ನ ವಿರುದ್ಧ ಪ್ರತಿ ಸಾರಿಯೂ ಕೂಡ ಆ ಬ್ಯಾರಿ ಸಮುದಾಯದವರು ನಿಂತಿದ್ದಾರೆ. ಆದರೆ ಬಹುಶಃ ಅಲ್ಪಸಂಖ್ಯಾತರಲ್ಲಿ 90% ಅವರು ಯಾವತ್ತೂ ಕೂಡ ನನಗೆ ಸಹಕಾರವನ್ನು ನೀಡಿದ್ದಾರೆ. ಅದು ಆ ಋಣ ಖಂಡಿತ ನನ್ನಲ್ಲಿ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ಭಾಷೆ ಜನ ಇರ್ತಕ್ಕ ದೊಡ್ಡ ದೇಶ ಭಾರತ. ಎಲ್ಲ ಜಾತಿ, ಎಲ್ಲ ಧರ್ಮದ, ಎಲ್ಲ ಭಾಷೆ ಜನ ನಾವು ಒಟ್ಟಾಗಿ ಬದುಕಬೇಕಾದ್ದು ಅಗತ್ಯ ಇದೆ ಅಂತಕ್ಕಂಥ ವಿಚಾರ ನಾವೆಲ್ಲ ತಿಳ್ಕೊಂಡು ಒಂದು ಸಾಮರಸ್ಯದ ಬದುಕು ಇದ್ದಾಗ ಮಾತ್ರ ಒಂದು ಸುಂದರ ಸಮಾಜ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದನ್ನು ನಾವು ನಂಬಿಕೆ ಇಟ್ಟವರು. ಬಹುಶಃ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂತೆ ಬಾಳಿ ಬದುಕ್ತಕ್ಕಂಥ ದಿನಗಳು ಯಾವತ್ತೂ ಊರ್ಜಿತದಲ್ಲಿ ಇರಲಿ ಅನ್ನುವಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೊಂಡು ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಅಡಿಯಲ್ಲಿ ನಾನು ಮಾತಾಡ್ತೇನೆ. ಒಂದು ಬಲಿಷ್ಠವಾದ ಸಾಮಾಜಿಕವಾಗಿ ರಾಜಕೀಯವಾಗಿ ಬಲಿಷ್ಠವಾದ ಸಂಘಟನೆ ಜೊತೆ ಬಲಿಷ್ಠ
ವಾಗಿ ಇರ್ತಕ್ಕಂಥ ಒಂದು ಜಾತ್ಯತೀತ ಶಕ್ತಿಗಳ ಜೊತೆ ನಾವು ಇದ್ದಾಗ ಮಾತ್ರ ಈ ಸಮಾಜಕ್ಕೆ ಒಂದು ಶಕ್ತಿ ಬರ್ತದೆ ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನೀವು ನಿಮ್ಮ ಒಂದು ಯಾವುದೇ ದೃಷ್ಟಿಕೋನ ಇದ್ದರೂ ಕೂಡ ಒಂದು ಸಮುದಾಯದ ಮತ್ತು ಜಾತಿಯ ಮತ್ತು ಬ್ಯಾರಿ ಸಮುದಾಯದ ಸಮಸ್ಯೆಗಳು ಬಂದಾಗ ತಾವೆಲ್ಲರೂ ಕೂಡ ಅದಕ್ಕೆ ಒಂದು ಪ್ರತಿನಿಧೀಕರಿಸ್ತಕ್ಕಂಥ ಕಾರ್ಯಕ್ರಮ ಮಾಡಿದಾಗ ಇವತ್ತು ಈ ಒಂದು ಭಾಷೆ ಮಾತಾಡ್ತಕ್ಕಂಥ ಜನರಿಗೆ ಶಕ್ತಿ ಬರ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ, ಮಡಿಕೇರಿ ಆಕಾಶವಾಣಿಯಲ್ಲಿ ಬ್ಯಾರಿ ವಾರ್ತೆ ಪ್ರಸಾರವಾಗುತ್ತಿದೆ. ಬಹುಶಃ ಇದರ ಬಗ್ಗೆ ಮಂಗಳೂರಲ್ಲಿ ಕೂಡ ಆಗಬೇಕು ಅಂಥೇಳಿ ಹನೀಪ್ರು ಬಹುಶಃ ನಮಗೆ ವೇದಿಕೆಯಲ್ಲಿ ಮಾತಾಡಿದ್ದಾರೆ. ಬಹುಶಃ ಈ ಬಗ್ಗೆ ನನಗೆ ಆಳವಾಗಿ ನಾನು ಅದರ ಬಗ್ಗೆ ನನಗೆ ನೇರವಾಗಿ ಇದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭವೂ ಆಗಲಿಲ್ಲ. ಬಹುಶಃ ಇದರ ಬಗ್ಗೆ ತಿಳ್ಕೊಂಡು ಇದರ ಬಗ್ಗೆ ನನಗೆ ಸಾಧ್ಯವಾದಷ್ಟು ಮಟ್ಟಿನ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬ್ಯಾರಿ ಭಾಷೆಯಲ್ಲಿ ಶಾಲೆಗಳ ತೃತೀಯ ಐಚ್ಛಿಕ ಭಾಷೆಯಾಗಿ ಸೇರಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಕ್ಕಂಥದ್ದು ಕೂಡ ಅವ್ರು ಹೇಳಿದ್ದಾರೆ. ಇದರ ಬಗ್ಗೆ ಪರಿಶೀಲಿಸಿ ಸಂಬಂಧಪಟ್ಟವರಿಗೆ ಕೂಡ ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಿಕೊಂಡು, ಅತ್ಯಂತ ಹೆಚ್ಚು ಬ್ಯಾರಿ ಭಾಷೆ ಮಾತಾಡ್ತಕ್ಕಂಥ ಜನ ಇರ್ತಕ್ಕಂಥ ಜಿಲ್ಲೆ ನನ್ನದು. ಬಹುಶಃ ಒಂದು ಮಾತನ್ನು ಹೇಳಿದರು, ಜಿಲ್ಲೆಯಲ್ಲಿ ಇಷ್ಟು ಅಕಾಡೆಮಿ ಆದಾಗ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಮಾತ್ರ ಆಗಿದೆ ಅಂತ ಭೋಜೇಗೌಡರು ಹೇಳಿದರು. ಕೆಲವು ಸಾರಿ ನೋಡಿ, ಕಳೆದ ಸಾರಿ ಕೊಂಕಣಿ ಅಕಾಡೆಮಿ ಕಾಸರಗೋಡಿನವರು ಇದ್ದರು, ಈ ಸಾರಿ ತುಳು ಅಕಾಡೆಮಿ ಕುಂದಾಪುರಕ್ಕೆ ಹೋಗಿದೆ, ಇವತ್ತು ಬ್ಯಾರಿ ಅಕಾಡೆಮಿ ಈ ಸರಿ ಇಲ್ಲಿ ಆಗಿದೆ. ಮುಂದಿನ ಸಂದರ್ಭ ಬಂದಾಗ ಅದು ಕೂಡ ಅವಕಾಶಗಳಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ತಮ್ಮ ಪ್ರೀತಿಯ ಆಹ್ವಾನವನ್ನು ಮನ್ನಿಸಿ ತಡವಾಗಿ ನಾನು ಈ ಕಾರ್ಯಕ್ರಮ ಬಂದಿದ್ದೀನಿ. ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಇರ್ತಕ್ಕಂಥ ಅವಕಾಶ ನನಗೆ ಬಂದಿದೆ. ಇನ್ನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗದೆ ನಿಮಗೆ ದೇವರು ಅಲ್ಲಾಹು ತಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನುವಂಥ ಮಾತನ್ನು, ಹೊಸ ವರ್ಷದಲ್ಲಿ ನಮಗೆಲ್ಲ ಒಳ್ಳೆಯ ಒಂದು ದಿನಗಳಾಗಲಿ ಮತ್ತು ಇವತ್ತು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜನ್ಮದಿನವನ್ನು ಆಚರಣೆ ಮಾಡ್ತಕ್ಕಂಥ ನಿಮಗೆಲ್ಲ ಈದ್ ಮಿಲಾದಿನ ಶುಭಾಶಯವನ್ನು ಕೂಡ ವ್ಯಕ್ತಪಡಿಸಿ ನನ್ನ ಒಂದೆರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ವಾಕಿರ್ದವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜೈ ಹಿಂದ್, ಜೈ ಕರ್ನಾಟಕ.